ಬಿಳಿ ಕೂದಲು ಕಪ್ಪಾಗಲು ಈ ಮನೆಮದ್ದು ಟ್ರೈ ಮಾಡಿ. ನೈಸರ್ಗಿಕವಾಗಿ ಕೂದಲು ಕಪ್ಪಾಗಲು ಮತ್ತು ಬಿಳಿ ಕೂದಲು ಬರದಂತೆ ತಡೆಯಲು ಈ ಕೆಳಗಿನ ಮನೆಮದ್ದುಗಳು ತುಂಬ ಪರಿಣಾಮಕಾರಿ. ಕರಿಬೇವಿನ ಎಲೆ. ತೆಂಗಿನ ಎಣ್ಣೆಗೆ ಕರಿಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ. ಈ ಎಣ್ಣೆ ಕಪ್ಪಾದ ಮೇಲೆ ಆರಿಸಿ ಸೋಸಿ ಇಟ್ಟುಕೊಳ್ಳಿ. ಇದನ್ನು ಪ್ರತಿದಿನ ಅಥವಾ ವಾರಕ್ಕೆ 3 ಬಾರಿ ಹಚ್ಚುವುದರಿಂದ ಕೂದಲು ನೈಸರ್ಗಿಕವಾಗಿ ಕಪ್ಪಾಗುತ್ತದೆ. ನೆಲ್ಲಿಕಾಯಿ. ನೆಲ್ಲಿಕಾಯಿ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಪೇಸ್ಟ್ ಮಾಡಿ ತಲೆಗೆ ಹಚ್ಚಿ 1 ಗಂಟೆ ಬಿಟ್ಟು ತೊಳೆಯಿರಿ. ಅಥವಾ ನೆಲ್ಲಿಕಾಯಿ ರಸವನ್ನು ಎಣ್ಣೆಯೊಂದಿಗೆ ಬೆರೆಸಿ ಹಚ್ಚಿ. ಇದರಲ್ಲಿರುವ ವಿಟಮಿನ್ ಸಿ ಕೂದಲಿನ ಬಣ್ಣವನ್ನು ಕಾಪಾಡುತ್ತದೆ. ಕಾಫಿ ಅಥವಾ ಟೀ ಡಿಕಾಕ್ಷನ್. ಟೀ ಅಥವಾ ಕಾಫಿ ಪುಡಿಯನ್ನು ನೀರಿನಲ್ಲಿ ಕುದಿಸಿ ಸೋಸಿಕೊಳ್ಳಿ. ಈ ನೀರನ್ನು ಕೂದಲಿಗೆ ಹಚ್ಚಿ 1 ಗಂಟೆ ಬಿಟ್ಟು ತೊಳೆಯಿರಿ. ಇದು ಕೂದಲಿಗೆ ತಾತ್ಕಾಲಿಕವಾಗಿ ಕಪ್ಪು ಬಣ್ಣ ನೀಡುತ್ತದೆ. ಎಣ್ಣೆಯ ಬಳಕೆ. ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ಹಚ್ಚುವುದರಿಂದ ಕೂದಲಿನ ಬುಡಕ್ಕೆ ಪೋಷಣೆ ಸಿಕ್ಕಿ ಕೂದಲು ಕಪ್ಪಾಗಿ ಬೆಳೆಯುತ್ತದೆ. ಹರಳೆಣ್ಣೆ. ಇದು ಕೂದಲಿನ ಸಾಂದ್ರತೆಯನ್ನು ಹೆಚ್ಚಿಸುವುದಲ್ಲದೆ ಕೂದಲನ್ನು ಗಾಢವಾಗಿಸಲು ಸಹಾಯ ಮಾಡುತ್ತದೆ. ಆಹಾರ ಕ್ರಮ. ಕಬ್ಬಿಣಾಂಶ. ಪಾಲಕ್ ಸೊಪ್ಪು, ಬೆಲ್ಲ ಮತ್ತು ನೆಲ್ಲಿಕಾಯಿ ಸೇವಿಸಿ. ತಾಮ್ರ. ಅಣಬೆಗಳು, ಗೋಡಂಬಿ ಮತ್ತು ಎಳ್ಳನ್ನು ಆಹಾರದಲ್ಲಿ ಸೇರಿಸುವುದರಿಂದ ಮೆಲನಿನ್ ಉತ್ಪಾದನೆ ಹೆಚ್ಚಾಗಿ ಕೂದಲು ಕಪ್ಪಾಗಿ ಉಳಿಯುತ್ತದೆ.